ಸ್ನೇಹಿತರೆ ನೋಡಿ, ಈಗ ನಾನು ನಿಮಗೆ ಗುಣಿಗಳ ಸಂಖ್ಯೆ ಜಾಸ್ತಿ ನಮ್ಮ ತೋಟದಲ್ಲಿರೋದ್ರಿಂದ ಏನು ಅನಾನುಕೂಲಗಳಾಗುತ್ತೆ ಅಂತ ನಿಮಗೊಂದು ಮಾಹಿತಿ ತಿಳಿಸ್ಕೊಡ್ತೀನಿ. ನೋಡಿ, ಈಗ ದೊಡ್ಡ ಗಿಡ, ಇದು ಗೊನೆ ಬಿಟ್ಟಿದೆ, ನೋಡ್ಬೋದು ನೀವು, ಗೊನೆ ಕಾಣಿಸ್ತಾ ಇದೆ ನೋಡಿ, ಗೊನೆ. ಆದರೆ ಈ ಗಿಡ ನೋಡಿ ಯಾವ ಥರ ಅಲ್ಲಾಡ್ತಾ ಇದೆ ನೋಡಿ, ಎಷ್ಟು ಲೂಸ್ ಇದೆ, ಬುಡ ನೋಡಿ ಎಷ್ಟು ಲೂಸ್ ಆಗಿದೆ. ಈಗ ಯಾಕಾಗಿದೆ ಕಾರಣ ಏನಪ್ಪ ಅಂದರೆ ನೋಡಿ, ಸುತ್ತ ಗುಣಿ ಸಂಖ್ಯೆಗಳು ಎಷ್ಟಿದೆ ನೋಡಿ ತೋರಿಸ್ತೀನಿ. 1 2 3 4 5 6 7 8 9 10 11 12 13 14 15 ಅದೊಂದು 16 ಗುಣಿಗಳಿದ್ದಾವೆ. ಇದು ಏನಾಗುತ್ತೆ ಅಂದರೆ ನಮಗೆ ನೋಡಿ, ಈಗ ಈ ಗುಣಿ ಇದೆಯಲ್ಲ, ಇದ್ರ ಬೇರು ಇಷ್ಟು ಜಾಗ ಕವರ್ ಆಗುತ್ತೆ, ಇದ್ರ ಬೇರು ಇಷ್ಟು ಜಾಗ, ಇದ್ರ ಬೇರು ಇಷ್ಟು ಜಾಗ ಕವರ್ ಆಗುತ್ತೆ. ಈ ಗಿಡಕ್ಕೆ ಹೊರಗಡೆ ಬೇರು ಬಿಟ್ಕೊಳ್ಲಿಕ್ಕೆ ಸಹಾಯ ಆಗೋದಿಲ್ಲ. ಯಾಕಂದರೆ ಇದೆಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ಒಂದೇ ಗಡ್ಡೆನಲ್ಲಿ ಈ ಥರ ಗಿಡ ಬಂದಿರ್ತವೆ, ನೀವು ಅನ್ಕೋಬೋದು. ಬಟ್ ಏನಾಗುತ್ತೆ ಅಂದರೆ ಗಿಡ ಬಂದಮೇಲೆ ಇದ್ರ ಬೇರುಗಳು ಬೇರೆ ಇರ್ತವೆ, ಇದರ ಬೇರುಗಳು ಏನಾಗುತ್ತೆ ಅಂದರೆ ಈಗ ಆಹಾರ ಅನ್ನೋದು ಇದಕ್ಕೆ ಸಿಗೋದಿಲ್ಲ. ಯಾಕಂದರೆ ಸುತ್ತೂರ ಇವುಗಳ ಗುಣಿಗಳ ಬೇರುಗಳೇ ಹರಡ್ಕೊಂಡಿರ್ತವೆ. ನೋಡಿ ತೋರಿಸ್ತೀನಿ, ನೋಡಿ ಯಾವ ಥರ ಇದ್ದಾವೆ. ಹರಡ್ಕೊಂಡಾಗ ಇದಕ್ಕೆ ಬೇರುಗಳು ಬಿಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಆವಾಗ ಇದು ಗಿಡ ವೀಕ್ ಆಗುತ್ತೆ. ವೀಕ್ ಆದ ಕಾರಣ ಏನು ಮಾಡುತ್ತೆ ಅಂದರೆ ಇದು ಮೇಲ್ಗಡೆನೇ, ಈ ಗುಣಿಯಿಂದ ಇಲ್ಲಿ ಮೇಲ್ಗಡೆನೇ ಬೇರುಗಳು ಬಿಟ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ. ತೋರಿಸ್ತೀನಿ ನೋಡಿ ನಿಮಗೆ, ನೋಡಿ ಇಲ್ಲೇ ಇದಾವೆ ನೋಡಿ ಇದ್ರ ಬೇರು, ನೋಡಿ ಎಷ್ಟು ಮೇಲಕ್ಕೆ ಬಂದಿದ್ದಾವೆ ಬೇರು ಇದ್ರದ್ದು. ಹಂಗೆ ಮೇಲಕ್ಕೆ ಬಂದರೆ ಏನಾಗುತ್ತೆ ಅಂದರೆ ಗಿಡ ಲೂಸ್ ಆಗುತ್ತೆ. ಗಿಡದ ಬೇರು ಆಳವಾಗಿದ್ದರೆ ಮಾತ್ರ ಗಿಡ ಬಲಿಷ್ಠವಾಗಿರಲಿಕ್ಕೆ ಕಾರಣ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ನೋಡಿ ಗಿಡ ಹಿಂಗೆ ಮೇಲೆ. ಆದರೆ ಇದು ನೋಡಿ, ಈ ಗುಣಿ ಬೇರು ನೋಡಿ, ಇದು ಎಷ್ಟು ಗಟ್ಟಿದೆ. ಬಟ್ ಅದೇ ಇದನ್ನದು ಈ ಮರ ದೊಡ್ಡ ಗಿಡನೇ, ಗೊನೆ ಬಿಟ್ಟರೆ ಗಿಡನೇ ಅಲ್ಲಾಡುತ್ತೆ. ಈ ಥರ ಸಿಂಗಲ್ ಗಿಡ ಇದ್ದರೆ ಈ ಥರ ಬರುತ್ತೆ. ನಾನೀಗ ನಿಮಗೆ ಪಂಚ್ ಮಾಡಿರೋ ಗಿಡಗಳನ್ನ ತೋರಿಸ್ತೀನಿ ಬನ್ನಿ, ನೋಡೋಣ ಅದು ಯಾವ ಥರ ಇದೆ ನಿಮಗೆ. ಈಗ ನೋಡಿ, ನಾನು ಇದೆಲ್ಲ ಹಂಗೆ ಬಿಟ್ಟಿರೋದು ನೋಡಿ, ಯಾವುದೂ ಇಲ್ಲ. ಎಷ್ಟು ಸಂಖ್ಯೆ ಆಗೋಗಿದೆ ಅಂದರೆ ನಾವು ಸ್ಟಾರ್ಟಿಂಗು 1-2 ಗುಣಿ ಬಿಟ್ಟಾಗ ಪಂಚ್ ಮಾಡ್ತಾ ಇರ್ತೀವಿ. ಪಂಚ್ ಮಾಡಿದ್ರೆ ಬರೀ ಕಟ್ ಮಾಡ್ತಿರ್ತೀವಲ್ಲ, ಅವಾಗ ಏನಾಗುತ್ತೆ ಅಂದರೆ ಈಗ ಸ್ಟಾರ್ಟಿಂಗು, ಯಾಕಂದರೆ ಎಲ್ಲ ಗುಣಿಗಳು ಒಂದೇ ಸತಿ ಚಿಗುರೋದಿಲ್ಲ. ಬಟ್ ನಾವೇನಂದರೆ ಒಂದೇ ಸತಿ ಎಲ್ಲ ಗುಣಿಗಳನ್ನ ಕೊಯ್ಯೋಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ, ಒಂದು ಸ್ವಲ್ಪ ಟೈಮ್ ಆದಮೇಲೆ, ಇಷ್ಟು 15 ದಿನಕ್ಕೆ, ತಿಂಗಳಿಗೆ ಒಂದು ಸತಿ ಆ ಥರ ಕೊಯ್ಲಿಕ್ಕೆ ಸ್ಟಾರ್ಟ್ ಆದಾಗ ಮತ್ತು ಎಲ್ಲ ಗುಣಿಗಳು ಒಂದೇ ಸತಿ ಚಿಗುರ್ತವೆ. ಆ ಚಿಗುರೋದ್ರಿಂದ ಏನಾಗುತ್ತೆ ಅಂದರೆ ಗುಣಿಗಳ ಬೆಳವಣಿಗೆ ಬಹಳ ಜಾಸ್ತಿ ಇರುತ್ತೆ. ಈ ಮೇಯ್ನ್ ಗಿಡಕ್ಕೆ ಬೇಕಾಗಿರೋಂಥ ಪೋಷಕಾಂಶ, ನೀರು, ಗೊಬ್ಬರ ಯಾವುದೇ ಆಗಲಿ ಮೇಯ್ನ್ ಗಿಡಕ್ಕೆ ಸಿಗೋದಿಲ್ಲ. ಈಗ ನೋಡಿ, ನಾನು ನಿಮ್ಗೆ ಅವಾಗಲೇ ತೋರಿಸ್ದಂಗೆ, ಈಗ ನೋಡಿ ನಾನು ಇದನ್ನು ಕಟ್ ಮಾಡಿ 4 ದಿನ ಆಗಿದೆ. ನೋಡಿ ಮತ್ತೆ ಚಿಗುರಿಲ್ಲ. ಈಗ ಒಳಗಡೆ ನೀರು ತುಂಬಿಕೊಂಡಿದೆ, ನೋಡ್ಬೋದು ನೀವು, ನೋಡಿ ನೀರಿದೆ. ಬಟ್ ಇದನ್ನು ನಾನು ನಿಮಗೆ ತೋರಿಸ್ಲಿಕ್ಕೆ ಅಂತಲೇ ಕಟ್ ಮಾಡಿರಲಿಲ್ಲ. ಲಾಸ್ಟ್ ವೀಡಿಯೋದಲ್ಲಿ ಪಾರ್ಟ್ 1 ವೀಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ, ಕಟ್ ಮಾಡಿದೆ ಹಾಗೆ ಬಿಟ್ಟಿರ್ತೀನಿ ಅಂತ. ಬಟ್ ಇದು ನೋಡಿ ಯಾವ ಥರ ಚಿಗುರಿದೆ. ಸೊ ಹಾಗಾಗಿ ನಾನು ನಿಮ್ಗೆ ಏನು ಹೇಳೋದಂದರೆ, ಈ ಥರ ನಾವು ಕಂಟ್ರೋಲ್ ಮಾಡೋದ್ರಿಂದ ನೋಡಿ, ಇದರಲ್ಲಿ ನೋಡಿ ಎಷ್ಟು ಸಂಖ್ಯೆ ಇದೆ, ಎಲ್ಲ ಸತ್ತೋಗಿದೆ. 1 2 3 4 5 6 7 8 9 10 11 12 ಇದೊಂದು 13 ಸಂಖ್ಯೆನ ನಾನು ತೆಗೆದುಬಿಟ್ಟು ಈಗ ಒಂದೇ ಒಂದು ಗಿಡ ಉಳ್ಕೊಂಡಿದ್ದೆ. ಸೊ ಈ ಥರ ಆಗೋದ್ರಿಂದ ಏನಂದರೆ ನಮಗೆ ಬೆನಿಫಿಟ್ ಆಗುತ್ತೆ. ಮತ್ತು ನಾವು ಹಗಲೆಲ್ಲ ಗುಣಿ ಕೊಯ್ಯೋ ಸಮಸ್ಯೆಗಿಂತ ನಾವು ಕೊಡ್ತಕ್ಕಂಥ ಗೊಬ್ಬರ, ನೀರು, ಆಹಾರ ಎಲ್ಲದನ್ನು ಗಿಡ ಒಂದೇ ಗಿಡ ಇಳ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಅದಕ್ಕೋಸ್ಕರ ಈ ಥರ ಮಾಡಬೇಕಾಗಿರೋದು. ನಾವು ನೋಡಿರ್ಬೋದು, ಈಗ ನಾವು ಸಂಖ್ಯೆ ಜಾಸ್ತಿ ಆದಾಗ ಗಿಡಗಳು ವೀಕ್ ಆಗ್ತವೆ, ಗೊನೆಗಳು ಮುರ್ಕೊಂಡ್ಬಿಡ್ತವೆ, ಗೊನೆ ಬಿಟ್ಟಾಗ ಮುರ್ಕೊಂಡ್ಬಿಡ್ತವೆ. ಮತ್ತು ಗೊನೆ ಸಂಖ್ಯೆನೂ ಕಮ್ಮಿ ಆಗುತ್ತೆ. ಅಂದರೆ ಹಣ್ಣಿನ ಸಂಖ್ಯೆ ಕಮ್ಮಿ ಆಗುತ್ತೆ, ಚಿಪ್ಪಿನ ಸಂಖ್ಯೆ ಕಮ್ಮಿ ಆಗುತ್ತೆ. ಮತ್ತು ನೀರಿನ ಅಭಾವ ಅನ್ನೋದು ಬಹಳ ಆಗುತ್ತೆ. ಯಾಕಂದರೆ ಒಬ್ಬರು ಊಟ ಮಾಡೋದ್ರಲ್ಲಿ 10 ಜನ ಊಟ ಮಾಡಿದ್ರೆ ಯಾವ ಥರ ಇರುತ್ತೆ ನೋಡಿ. ಈಗ ನಾನು ಇಲ್ಲೇ ತೋರಿಸ್ತೀನಿ ನೋಡಿ, ನಾನು ಒಂದು 10 ದಿನ ಆಗಿದೆ ಫಸ್ಟ್ನೇ ಗಿಡ ಮಾಡಿರೋದು ತೋರಿಸ್ತೀನಿ. ಅದು ಕಂಪ್ಲೀಟಾಗಿ ನಿರ್ಮೂಲನೆ ಆಗೋಗಿದ್ದಾವೆ, ಮತ್ತೆ ಬಂದೇ ಇಲ್ಲ ಅದರಲ್ಲಿ ಯಾವನು. ನೋಡಿ, ನನಗೆ ಇವೆಲ್ಲ ಅದೇ ಥರ ಕಟ್ ಮಾಡಿರೋದು ನೋಡಿ. ಸಿಂಗಲ್ ಗಿಡ ಬಿಟ್ಟಿದ್ದೀನಿ. ಅದೇ ಇನ್ ಕೇಸ್ ನಾವು 10 ದಿನ ಆಗಿದ್ದರೆ ಇಲ್ಲಿ ಬಿಟ್ಟಿದ್ದರೆ ನೋಡ್ಬೋದು ಎಷ್ಟು ಸಂಖ್ಯೆ ಬರ್ಬೋದು. 1 2 3 4 5 6 ಗಿಡ, ಇದು 6 ತೆಗೆದಿದ್ದೀನಿ, ಒಂದೇ ಒಂದು ಉಳ್ಕೊಂಡಿದೆ. ಇದು ಸ್ಟ್ರಾಂಗಾಗಿ ನೋಡಿ ಯಾವ ಥರ ಬಂದಿದೆ, ಹೆಂಗಿದೆ ಗಿಡ. ಇಲ್ಲೂ ಅಷ್ಟೇ ನೋಡ್ಬೋದು ನೀವು, ಮತ್ತು ಯಾವ ಚಿಗುರಿಲ್ಲ. ಸೊ ಹಂಗಾಗಿ ನೋಡ್ಬೋದು, ಇಲ್ಲಿ ನೋಡಿ ಯಾವ ಥರ ಸತ್ತೋಗಿದ್ದಾವೆ. ಇನ್ ಕೇಸ್ ನಾವು ಇದು ಬಿಟ್ಟು, ಇದು ನೀವು ಯಾಕೆ ಹೇಳ್ಬೋದು, ಇದು ಹೊಸ ಗಿಡ, ಹೊಸದು ನೋಡಿ, ಇದು ನೋಡ್ಬೋದು ಇಲ್ಲಿ ಹೊಸದಾಗಿ ಚಿಗುರಿರೋದು. ಸೊ ನಾನು ನಿಮಗೆ ಈ ಟೂಲ್ ರೆಡಿ ಮಾಡಲಿಕ್ಕೆ ಐಡಿಯಾ ಹೇಳ್ತೀನಿ. ಆ ಥರ ನೀವು ಫಾಲೋ ಮಾಡಿದ್ರೆ ಒಂದು 250ರಿಂದ 300 ರೂಪಾಯಿ ಒಳಗಡೆ ನಾವು ಈ ಥರ ಟೂಲ್ ರೆಡಿ ಮಾಡಿಕೊಂಡ್ರೆ ನಮಗೆ ನಮ್ಮ ತೋಟಗಳನ್ನು ನಾವು ಈಸಿಯಾಗಿ ಮೇಂಟೈನ್ ಮಾಡಲಿಕ್ಕೆ ಒಂದು ಸಹಾಯ ಆಗುತ್ತೆ. ಯಾಕಂದರೆ ಈಗ ಸಂಖ್ಯೆ ಜಾಸ್ತಿ ಇದ್ದರೆ ಕಟ್ ಮಾಡೋದೇ ದೊಡ್ಡ ಸಮಸ್ಯೆ. ಈಗ ನೋಡ್ಬೋದು, ನಾನು ಇದು ಬಿಟ್ಟಿದ್ದೀನಿ, ಹೆಂಗಿದೆ ನೋಡಿ ಗಿಡ ನೋಡಿ, ಇಲ್ಲಿ ಒಣಗೋಗಿದೆ. 2 3 4 5 6 7 8 9. ಮತ್ತು ಇನ್ನೊಂದೇನೆಂದರೆ, ನಾವಿದು ಈ ಥರ ಮಾಡೋದ್ರಿಂದ ಗಿಡದ ಬೇರಿಗೇನೋ ಸಮಸ್ಯೆ ಆಗುತ್ತಾ ಅಂತ ಅಂದ್ಕೊತೀವಿ. ಬಟ್ ನಾವು ಗಿಡದ ಬೇರನ್ನು ಯಾವುದೇ ಕಾರಣಕ್ಕೂ ಕಟ್ ಮಾಡ್ತಾ ಇಲ್ಲ, ಆಯಿತಾ. ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಗಿಡದ ಬೇರುಗಳನ್ನ ಬಿಟ್ಕೊಳ್ಳಿಕ್ಕೆ ಮತ್ತು ಗಿಡ ಆರೋಗ್ಯವಾಗಿ ಬೆಳೀಲಿಕ್ಕೆ ಮಾತ್ರ ಮರಿಗಳನ್ನ ನಾವು ಕಂಪ್ಲೀಟಾಗಿ ಮತ್ತು ಚಿಗುರುದಾಗಿ ನಿರ್ಮೂಲನೆ ಮಾಡ್ತಾಯಿದ್ದೀವಿ. ಈ ಥರ ಮಾಡೋದ್ರಿಂದ ಏನಂದರೆ, ಈಗ ಇದೆಲ್ಲ ಕಂದು ಒಂದೇ ಗಡ್ಡೆದೆ. ಈಗ ಇದ್ರ ಬೇರು ಎಲ್ಲದೂ ಜಾಯಿಂಟ್ ಇರುತ್ತೆ. ಬಟ್ ಏನಂದರೆ ಸಪ್ರೇಟಾಗಿ ಇಷ್ಟಿಂದ ಸಪ್ರೇಟಾಗಿ ಬಿಟ್ಕೊಂಡಿರೋ ಬೇರು ಮಾತ್ರ ಇದು ಬೆಳೆಯುತ್ತೆ. ಈ ಕಡೆಯಿಂದ ಸಪ್ರೇಟ್ ಬಿಟ್ಕೊಂಡಿರೋ ಬೆಳೆದರೆ ಇದು ಜಾಸ್ತಿ ಆಹಾರ ತಗೊಳುತ್ತೆ. ಈಗ ನಾವು ಈ ಥರ ಮಾಡಿರೋದ್ರಿಂದ ಏನಾಗುತ್ತೆ ಅಂದರೆ, ಈಗ ಇನ್ನೊಂದು ಮಾತ್ರ ಚಿಗುರಬೇಕು, ಮತ್ತೆ ಹೊಸ ಗಿಡ ಆಗಿ ಚಿಗುರಿ ಅದು ಬೆಳೆಯೋದಕ್ಕೆ ಟೈಮ್ ಆಗುತ್ತೆ. ನೋಡಿ ಈ ಥರ ಬರ್ತಾ ಇದೆ ನೋಡಿ. ಇದು ದೊಡ್ಡ ಗಿಡ ಆಗೋದಕ್ಕೆ ಸುಮಾರು 1 ತಿಂಗಳು ಮೇಲೆ ಆಗುತ್ತೆ. ಒಂದಿಷ್ಟು ಹತ್ರ ಚಿಕ್ಕ ಗಿಡ 1 ಅಡಿವರೆಗೂ ಬರೋದಕ್ಕೆ. ಸೊ ಹಾಗಾಗಿ ಈಗ ನಾವು ಇದೆಲ್ಲ ಇಲ್ಲಿ ಗುಣಿನಲ್ಲಿರೋ ಒಂದು ಸುಮಾರು 100 ಬೇರುಗಳು
ಅವೆಲ್ಲ ಬೇರುಗಳು ಸಹ ಈ ಒಂದು ಗಿಡಕ್ಕೆ ಆಹಾರ ಒದಗಿಸ್ಲಿಕ್ಕೆ ಸಹಾಯ ಮಾಡ್ತವೆ. ನೋಡ್ಬೋದು ಈಗ ನೋಡಿ ಈ ಗಿಡ ಎಷ್ಟು ಚೆನ್ನಾಗಿದೆ. ಇದಕ್ಕೆ ನಾವು ಈಗ ಸುತ್ತಮುತ್ತ ನೋಡಿ ನಾವು ಇಲ್ಲೇ ನೀರು ಕೊಡಬೇಕಂತ ಏನಿಲ್ಲ. ಈಗ ನಾವು ಅಲ್ಲಿ ಅಷ್ಟಾರ ಸುತ್ತಮುತ್ತ ಎಲ್ಲಾದರೂ ನೀರು ಕೊಟ್ಟರು ನೋಡ್ಬೋದು ಈ ಗಿಡ ನೀರು ಎಳ್ಕೊಂಡ್ರು ಇದಕ್ಕೆ ಸಿಗುತ್ತೆ, ಗೊಬ್ಬರ ಎಳ್ಕೊಂಡ್ರು ಇದಕ್ಕೆ ಸಿಗುತ್ತೆ. ಅದೇ ಬೆನಿಫಿಟ್. ನಾವು ಈ ಥರ ಗುಣಿ ಕಂಟ್ರೋಲ್ ಮಾಡೋದ್ರಿಂದ ಅದೇ ಬೆನಿಫಿಟ್. ನೋಡ್ಬೋದು ನನಗೆ ಹಸಿ ಇದೆ. ಮತ್ತು ಇನ್ನೊಂದು ಏನಂದರೆ ನಾವು ಈ ಥರ ನೋಡಿ ನನ್ನ ತೋಟ ನೋಡಿ ಕಳೆ ಅನ್ನೋದು ಎಲ್ಲೆಲ್ಲೂ ಕಾಣಿಸೋದಿಲ್ಲ ನಿಮಗೆ. ಯಾಕಂದರೆ ಈ ಬಾಳೆದೆಲ್ಲ ನಾನು ತ್ಯಾಜ್ಯ ಎಲ್ಲ ಹಂಗೆ ಬಿಟ್ಟು ಮಲ್ಚಿಂಗ್ ಮಾಡಿಬಿಟ್ಟಿದ್ದೀನಿ. ನಾನು ಹೊಲನೂ ಓಡಿಸಿಲ್ಲ, ಏನೂ ಮಾಡಿಲ್ಲ. ಕಳೆ ಅನ್ನೋದು ನಮ್ಮ ತೋಟದಲ್ಲಿ ನಿಮಗೆ ಎಲ್ಲಿ ಹುಡುಕಿದ್ರೂ ಸಿಗೋದಿಲ್ಲ. ಆ ಕಡೆ ನೋಡಿ, ಆ ಕಡೆ ಗಿಡಗಳ ಸಂಖ್ಯೆ ಜಾಸ್ತಿ ಇರೋದು. ಅದು ವೀಡಿಯೋ ತೋರಿಸ್ತೀನಿ ನೋಡಿ. ಅದನ್ನು ಕ್ಲೀನ್ ಮಾಡ್ತಾಯಿದ್ದೀನಿ. ಈಗ ನೋಡಿ ನಾನು ಒಂದು 20 ಸಾಲ ಕ್ಲೀನ್ ಮಾಡಿದ್ದೀನಿ. ಈ ಕ್ಲೀನ್ ಮಾಡಿರೋದೆಲ್ಲರೂ ನೋಡಿ ನಿಮಗೆ ಕಳೆ ಕಾಣೋದಿಲ್ಲ. ಯಾಕಂದರೆ ನಾನು ಇದನ್ನೇ ತ್ಯಾಜ್ಯ ನೆಲಕ್ಕೆ ಹಾಕ್ಬಿಟ್ಟಿರೋದ್ರಿಂದ ಆ ಮಣ್ಣಿಗೆ ಬಿಸಿಲು ಬೀಳೋದಿಲ್ಲ ಮತ್ತು ಯಾವುದೋ ಬೀಜ ಆಗಲಿ ಮೊಳಕೆ ಹೊಡಿಲಿಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ಈ ಥರ ಮಾಡ್ಬೋದು. ಇದು ನಿಮಗೆ ತುಂಬ ಬೆನಿಫಿಟ್ ಆಗುತ್ತೆ. ನಿಮಗೆ ಈ ಟೂಲ್ ನೋಡಿ ತೋರಿಸ್ತೀನಿ ಯಾವ ಥರ ಇದೆ ಅಂತಂದು. ಇದು ನೋಡಿ 3/4 ಇಂಚಿಂದು GI ಪೈಪು, ಅಂದರೆ ಕಬ್ಬಿಣದ ಪೈಪು. ಸ್ಪ್ರಿಂಕ್ಲರ್ ಪೈಪಿಗೆ ಯೂಸ್ ಮಾಡ್ತೀವಲ್ಲ, ಸ್ಪ್ರಿಂಕ್ಲರ್ಗೆ ನಾವು ಅದೇ ಪೈಪ್. ಇದು ಒಂದೇ ಪೈಪು. ಅದಕ್ಕೆ ನಾನು ಕಾಲರ್ ಕೂಡ ತೊಗೊಂಡಿದ್ದೀನಿ. ಯಾಕಂದರೆ ಹೇಳ್ತೀನಿ ರೀ,